ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಉಡುಪಿಗೆ ಯಾವ ಥರ ಹೋಗಿದ್ವು ಅದೇ ಥರ ದಿಂಬು ಎಲ್ಲ ರೆಡಿ ಮಾಡ್ಕೊಂಡು ಹಿಂದೆ ಬೆಡ್ ರೆಡಿ ಮಾಡಿ ಮಕ್ಕಳಿಗೋಸ್ಕರ ನಮ್ಮ ಫ್ಯಾಮಿಲಿ ಹೊಂಟಿದ್ದು ಶ್ರೀ ಗುರುರಾಯರ ಆಶೀರ್ವಾದ ಮಂತ್ರಾಲಯಕ್ಕೆ. ಈ ಟ್ರಿಪ್ ಹೆಂಗಿದೆ ನೋಡೋಣ ಬನ್ನಿ. ಫಸ್ಟು ನಾನು 2 ರೂಟಲ್ಲಿ, ಒಂದು ರೂಟು ಬಳ್ಳಾರಿ ಚಳ್ಳಕೆರೆ ಆ ರಸ್ತೆ ಇದೆ, ಇನ್ನೊಂದು ಪಾವಗಡ ರಸ್ತೆ ಕಲ್ಯಾಣದುರ್ಗ. ಸೊ ನಾನು ಆಯ್ಕೊಂಡಿದ್ದು ಪಾವಗಡ ರಸ್ತೆ ಕಲ್ಯಾಣದುರ್ಗ ರಸ್ತೆ ಆಯ್ಕೆ ಮಾಡಿಕೊಂಡೆ. ಸೊ ಯಾಕೆ ಅಂದರೆ ನೋಡಿ, ಈ ಸರ್ಕಲ್ ನೀವು ಸಾಮಾನ್ಯವಾಗಿ ನೋಡಿರ್ತೀರ, ದೇವರಾಯನದುರ್ಗಕ್ಕೆ ಪೂರ್ವ ಭಾಗದಿಂದ ಎಂಟ್ರಿ ಇದು, ತುಂಬ ಚೆನ್ನಾಗಿದೆ. ಸೊ ಈ ರಸ್ತೆ ಏನಕ್ಕಪ್ಪ ಆಯ್ಕೆ ಮಾಡಿಕೊಂಡೆ ಅಂದರೆ, ಫ್ಯಾಮಿಲಿ ಇರೋದ್ರಿಂದ ಆರಾಮಾಗಿ ನಿಧಾನಕ್ಕೆ ಹೋಗ್ಬೋದು ಅಂತ ಆಯ್ಕೆ ಮಾಡಿಕೊಂಡೆ. ಸೊ ಸ್ವಲ್ಪ ಮುಂದೆ ಹೋಗಿ ಸೈಡ್ಗೆ ಹಾಕಿ ಮರದ ನೆರಳಲ್ಲಿ ಊಟ ಮಾಡೋಣ ಅಂಥೇಳಿ ಕೂತ್ಕೊಂಡ್ವಿ. ಯಾಕೆಂದರೆ ನಾವು ಮಧ್ಯಾಹ್ನ 1:30 ಆಗಿತ್ತು ಬಿಟ್ಟಾಗ. ಸೊ ನಿಧಾನಕ್ಕೆ ಹೋಗಿ ಅಲ್ಲೇ ಆನ್ ನಾವು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಅನ್ನ ರಸಮ್ ತಮ್ಮನಿದ್ರು ನಮ್ಮನೆಯವರು. ಸೊ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಚೆನ್ನಾಗಿತ್ತು. ಒಂದು 20 ಲೀಟ್ರ್ ಕ್ಯಾನ್ ನೀರು ಹಾಕ್ಕೊಂಡಿದ್ದೆ, ಯಾಕೆಂದರೆ ನೀರು ಏನು ಕತೆನೋ ಎಲ್ಲೋ ಅಲ್ಲಿ ಅಂತ ಹೇಳಿ, ಮಕ್ಕಳ ಆರೋಗ್ಯ ದೃಷ್ಟಿಯಿಂದ. ಸೊ ಅಲ್ಲಿಂದ ಮಧುಗಿರಿಗೆ ಹೋಗಿ ನಾನು ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಸೊ ನಾವು ಹಂಗೆ ಮುಂದೆ ಹೋದ್ವಿ. ಮಧುಗಿರಿ ದಾಟಿದ ಮೇಲೆ ಇಲ್ಲಿ ಮಧ್ಯದಲ್ಲಿ ನೋಡಿ, ರಸ್ತೆ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಮಾಡಿದ್ದಾರೆ. ಸೊ ಇದು ನನ್ನ ಪ್ರಕಾರ ಬಳ್ಳಾರಿ ಮಂತ್ರಾಲಯಕ್ಕೆ ಇರ್ಬೋದು ಅಂದ್ಕೊಂಡಿದ್ದೀನಿ. ರೈಲ್ವೆ ಟ್ರ್ಯಾಕ್ ಕಂಪ್ಲೀಟ್ ಆಗಿ ರೈಲು ಚಾಲನೆ ಆದಾಗ ಎಲ್ಲಿ ಹೋಗ್ತಿ ರೂಟ್ ಅಂತ ಗೊತ್ತಾಗುತ್ತೆ. ಅದುವರೆಗೂ ನಮಗೂ ಗೊತ್ತಿಲ್ಲ, ಅದು ಹೇಳೋಕ್ಕೂ ಬರಲ್ಲ. ಬಟ್ ಈ ರಸ್ತೆ ಭಾಳಷ್ಟು ಜನ ಹೇಳಿದರು ಸ್ವಲ್ಪ ಕೆಟ್ಟದಿದೆ ರಸ್ತೆ ಅಂಥೇಳಿ. ಬಟ್ ಅಂದ್ಕೊಂಡು ಮಟ್ಟಿಗಿಲ್ಲ, ತುಂಬ ಚೆನ್ನಾಗಿದೆ ರಸ್ತೆ. ಊರುಗಳೆಲ್ಲೆಲ್ಲಿ ಸಿಗುತ್ತೋ ಅಲ್ಲಿ ಮಾತ್ರ ಹದಗೆಟ್ಟಿದೆ ರಸ್ತೆ. ಬಟ್ ಇನ್ನು ಮಿಕ್ಕಂತೆ ರಸ್ತೆ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಮಧ್ಯಾಹ್ನ ಬಿಟ್ಟಿರೋದ್ರಿಂದ ಸಂಜೆ ಸ್ವಲ್ಪ ತಣ್ಣೊಂದು ಹತ್ತಾಯಿತು. ಸೊ ನಾವು ಪಾವಗಡ ದಾಟಿದ ಮೇಲೆ ಸ್ವಲ್ಪ ಪರವಾಗಿಲ್ಲ, ರಿಲೀಫ್ ಆಯಿತು ಅಂತ, ಬಿಸಿಲು ಕಡಿಮೆ ಆಯ್ತಿದ್ರಿಂದ. ಸೊ ಈ ರಸ್ತೆ ಫ್ಯಾಮಿಲಿ ಹೋಗೋಕ್ಕೆ ಆರಾಮಾಗಿ, ಸಿಂಗಲ್ ರಸ್ತೆ ಆದ್ರೂ ಆರಾಮಾಗಿ ರೀಚ್ ಆಗ್ಬೋದು. ಯಾಕೆಂದರೆ ವೆಹಿಕಲ್ಲು ಜಾಸ್ತಿ ಇರೋಲ್ಲ, ಟ್ರಾಫಿಕ್ ಇಲ್ಲದೆ ಇರೋದೇ ಸರ್, ಆರಾಮಾಗಿ ನಮ್ಮ ಡೆಸ್ಟಿನೇಷನ್ ತಲುಪೋದು ಅಂತ ಈ ರಸ್ತೆ ಆಯ್ಕೊಂಡೆ. ಸೊ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಮುಂದೆ ಕಲ್ಯಾಣದುರ್ಗದಿಂದ ಹಿಂದೆ ಒಂದು ಜ್ಯೂಸ್ ಅಂಗಡಿ ಸಿಕ್ತು. ಅಲ್ಲಿ ಪೈನಾಪಲ್ಲು ಮತ್ತು ಕಿತ್ಲೆ ಹಣ್ಣು ಜ್ಯೂಸ್ ಕುಡಿದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟ. ಬರೀ 20 ರೂಪಾಯಿ ತೊಗೊಂಡ್ರು ಒಂದು ಜ್ಯೂಸ್ಗೆ. ನಮ್ಮಲ್ಲಿ 40 ರೂಪಾಯಿ 50 ರೂಪಾಯಿ ಇದೆ ಸಾಮಾನ್ಯವಾಗಿ. ಬಟ್ ಇಲ್ಲಿ ಹೋಲ್ಸ್ಕೊಂಡ್ರೆ ಅಲ್ಲಿ ಕಡಿಮೆ ಅನಿಸ್ತು, ಭಾಳ ಖುಷಿ ಆಯಿತು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಇದು ಕಲ್ಯಾಣದುರ್ಗ ಎಂಟ್ರಿ ಆದೆ. ಕಲ್ಯಾಣದುರ್ಗ ನಾನು ಕರ್ನಾಟಕ ಅಂದ್ಕೊಂಡಿದ್ದೆ, ಬಟ್ ಇದು ಆಂಧ್ರ, ನನಗೆ ಗೊತ್ತಿಲ್ಲ. ನಮ್ಮ KSRTC ಬಸ್ಗಳ ಮೇಲೆ ಬರೆದಿರ್ತಾರೆ ಕಲ್ಯಾಣದುರ್ಗ ಅಂತೇಳಿ. ನಾನು ಆ ದೇಶದಿಂದ ಕರ್ನಾಟಕ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಇದು ಕಲ್ಯಾಣದುರ್ಗ ಬಂದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ನೋಡಿ, ಇಲ್ಲಿ APSRTC ಬಂತು. ನಮ್ಮ KSRTC ಬಸ್ಗಳಿಗೆ ಹೋಲ್ಸ್ಕೊಂಡ್ರೆ ಲುಕ್ ವೈಸಲ್ಲಿ ಅಷ್ಟು ಚೆನ್ನಾಗಿರಲ್ಲ ಬಸ್ಸು. ಬಟ್ ಅವ್ರವ್ರ ರಾಜ್ಯಕ್ಕೆ ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ನನಗನ್ನಿಸ್ತು ನಮ್ಮ ಹೆಮ್ಮೆ KSRTC ಬಸ್ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ ಅಂಥೇಳಿ. ಸೊ ಇಲ್ಲಿ ಇನ್ನೊಂದು ಗಮನಿಸಿದಾಗ, ಕಲ್ಯಾಣದುರ್ಗ ಆಂಧ್ರ ಪ್ರದೇಶದಲ್ಲಿ ಇಲ್ಲೂ ಸಹ ಹೆಚ್ಚಿನ ರೀತಿಯಲ್ಲಿ ಬೇರೆ ಭಾಷೆ ಬಳಸಿ ಬೋರ್ಡ್ಗಳು ಹಾಕಿಲ್ಲ. ನಮ್ಮ ಅಭಿಮಾನ, ಕನ್ನಡ ಅಭಿಮಾನ ಯೋಚನೆ ಮಾಡಿದ್ರೆ ಒಳ್ಳೆ ಅಭಿಮಾನ ಇದೆ, ಭಾಷಾಭಿಮಾನ. ಸೊ ನಾವು ಅಲ್ಲಿಂದ ಮುಂದೆ ಅಷ್ಟೊತ್ತಿಗೆ ಕತ್ಲಾಯಿತು. ಸೊ ಹಳ್ಳಿ ರಸ್ತೆಯಿಂದ ಆರಾಮಾಗಿ ಹೊರಟ್ವಿ. ಸೊ ಗಾಡಿ ಎಲ್ಲೂ ಕೈ ಕೊಡಲಿಲ್ಲ, ತುಂಬ ಚೆನ್ನಾಗಿದ್ದರಿಂದ ಭಾಳ ಖುಷಿ ಆಯಿತು. ಸೊ ಮಧ್ಯದಲ್ಲಿ ನೋಡಿ, ನಮ್ಮ 90ನೇ ಇಸ್ವಿಲಿ ನಮ್ಮ ಕಡೆ ಎಲ್ಲ ಮದುವೆಗಳಿಗೆ ಈ ಥರ ಟೆಂಪೋನಲ್ಲಿ, ಟ್ರ್ಯಾಕ್ಟರ್ನಲ್ಲಿ ಹೋಗೋರು. ಬಟ್ ಆಂಧ್ರದಲ್ಲಿ ಇನ್ನೂ ಈ ಥರ ಉಳಿಸ್ಕೊಂಡಿದ್ದಾರೆ. ಇದೊಂಥರ ಖುಷಿ ನೋಡಿ. ಮತ್ತು ಬಾಳೆಕಂದು ಕಟ್ಟಲ್ಲ, ಒಂದೆರಡು ತೆಂಗಿನಗರಿ ಸಿಗೋದು ಕಟ್ಬಿಟ್ಟು ಒಳ್ಳೆ ಖುಷಿಯಾಗಿ ಆಟ ಆಡ್ಕೊಂಡು ಹೋಗ್ತಾರೆ. ಅದು ಎಂಜಾಯ್ಮೆಂಟೇ ಬೇರೆ, ಆ ಫೀಲ್ ಬೇರೆ ಇರುತ್ತೆ. ಬಟ್ ನಾವು ಬಾಲ್ಯದಲ್ಲಿ ಇದೆಲ್ಲ ಕೇಳಿದ್ವಿ. ಬಟ್ ಇವಾಗೆಲ್ಲ ತುಂಬ ಲಕ್ಸುರಿ ಬಸ್ಗಳು ಮಾಡ್ತಾರೆ ಮದುವೆಗಳ್ಗೆ ಹೋಗೋಕ್ಕೆ. ಅಷ್ಟು ಎಂಜಾಯ್ಮೆಂಟ್ ಇರಲ್ಲ. ಮತ್ತು ಓನ್ ವೆಹಿಕಲ್ಗಳಲ್ಲಿ ಮದುವೆಗೆ ಹೋಗ್ಬಿಡ್ತಾರೆ. ಇದು ನೋಡಿ ಎಷ್ಟು ಖುಷಿಯಾಗಿ ಹೋಗ್ತಾರೆ ಅಂದರೆ, ಚಕೋಲಿ ಕೊಟ್ಕೊಂಡು ಆಟ ಆಡಿಕೊಂಡು. ಸೊ ನಾವು ಮಂತ್ರಾಲಯ ರೀಚ್ ಆದ್ವಿ. ಅಷ್ಟೊತ್ತಿಗೆ ತುಂಬ ದೊಡ್ಡ ಗಾಳಿ, ಮಳೆ ಬರುತ್ತೆ ಅನ್ನೋ ಸೂಚನೆ ಕಾಣಿಸ್ತಾ ಇತ್ತು. ಸೊ ಏನೋ ತಣ್ಣಗಾದರೂ ಆಗ್ತೀವಲ್ಲಪ್ಪ ಅಂಥೇಳಿ ಹೋದ್ವಿ. ನೋಡಿ, ಮಂತ್ರಾಲಯದ ಹೆಬ್ಬಾಗಿಲು ನಮ್ಮನ್ನು ಕೈ ಬೀಸಿ ಕರೀತಾ ಇದೆ. ಭಾಳ ಖುಷಿ ಆಯಿತು. ರಾಯರ ಸನ್ನಿಧಾನಕ್ಕೆ ನಮ್ಮನೆಯವ್ರನ್ನ ಇದೇ ಫಸ್ಟ್ನೇ ಸಲ ಕರ್ಕೊಂಡೋಗಿದ್ದು. ಅವ್ರು ಹುಟ್ಟಿದಾಗಿಂದ ಹೋಗಿಲ್ವಂತೆ, ಭಾಳ ವರ್ಷದಿಂದ ಬೇಡಿಕೆ ಇತ್ತು. ನನ್ನ ಮಗಳ ಕಾರ್ಯಕ್ರಮ ಇದ್ದಿದ್ದ ದೇಶನೇ ಇರಬಹುದು, ಅವರು ರಾಯರನ್ನ ನೋಡಬೇಕು ಅಂಥೇಳಿ ಒಂದು ಸಂಕಲ್ಪ ಇತ್ತು. ಸೊ ಆ ದೇಶದಿಂದ ಅವ್ರಿಗೆ ಈ ಸಲ ಮಂತ್ರಾಲಯದ ರಾಯರ ದರ್ಶನ ಮಾಡೋಕ್ಕೆ ನಮ್ಮ ಮನೆಯವ್ರಿಗೆ ಒಂದು ಅನುಕೂಲ ಆಯಿತು. ಸೊ ನಾವು ಹೋದ್ವಿ, ತುಂಬ ಚೆನ್ನಾಗಿದೆ. ಸೊ ರೂಮ್ ಬುಕ್ ಮಾಡೋಣ ಅಂತ ಹೋದೆ. ಫಸ್ಟೇ ಆಲ್ರೆಡಿ ಬುಕ್ ಮಾಡಿರೋದ್ರಿಂದ ನನಗೆ ಏನು ಅಷ್ಟು ರಿಸ್ಕ್ ಅನ್ನಿಸ್ಲಿಲ್ಲ. 500 ರೂಪಾಯಿನ ಡೆಪಾಸಿಟ್ ತೊಗೊಂಡ್ರು. ಇದು ಅಲ್ಲಿ ಟ್ರಸ್ಟಿಗಳಂತ ಇರ್ತಾರೆ, ಅವರು ಈ ಕೊಠಡಿ ಕಟ್ಟೋಕ್ಕೆ ಒಂದು ಧನ ಸಹಾಯ ಮಾಡಿರ್ತಾರೆ. ಅದರಿಂದ ನಮಗೆ ರೀಫಂಡ್ ಮಾಡ್ತಾರೆ 500 ರುಪೀಸು. ಅವ್ರ ಕಡೆಯಿಂದ ಹೋಗಿದ್ದರಿಂದ ನಮಗೆ ಸಿಕ್ಕಿತ್ತು SDM ಬ್ಲಾಕಲ್ಲಿ 1ನೇ ರೂಮ್ ನಂಬರು. ತುಂಬ ಗ್ರೌಂಡ್ ಫ್ಲೋರಲ್ಲಿ ತುಂಬ ಚೆನ್ನಾಗಿತ್ತು. ಸೊ ನೋಡಿ, SDM ಗೆಸ್ಟ್ ಹೌಸ್ ಅಂತೇಳಿ ಒಂದು
ಒಂದೊಂದು ಕಡೆ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಇದು. 2 ಕಡೆ ಗೆಸ್ಟ್ ಹೌಸ್ಗಳು ತುಂಬ ಅನುಕೂಲವಾಗಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಪ್ಪ ಅಂದರೆ ಫಸ್ಟೇ ಬುಕ್ ಮಾಡ್ಕೊಂಡವ್ರು ಭಾಳ ಅನುಕೂಲ. ನೋಡಿ ರೂಮ್ ಹೆಂಗಿದೆ ತೋರಿಸ್ತೀನಿ. ಫಸ್ಟ್ ಒಂದು ಪಡ್ಸಾಲೆ, ಒಂದು ಸಿಂಗಲ್ ಬೆಡ್ ಇದೆ. ಮತ್ತು ಒಳಗಡೆ ಹೋದರೆ ಒಂದು ಹಾಲು, ಒಂದು ಡಬಲ್ ಬೆಡ್ ಇದೆ. ಮತ್ತು ಈ ಕಡೆ ಡ್ರೆಸ್ಸಿಂಗ್ ಟೇಬಲು, ಮತ್ತು ಒಂದು ವಾಶ್ರೂಮು, ಒಂದು ವಾಶ್ ಬೇಷನು, ಬಿಸಿನೀರು ಬರುತ್ತೆ, ತಣ್ಣೀರು ಬರುತ್ತೆ. ಸೊ ನಾವು ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಹೊರಗಡೆ ಬಂದ್ವಿ. ರಾತ್ರಿ ಹೊತ್ತು ನಾನು ರಾಯರ ಸನ್ನಿಧಾನದಲ್ಲಿ ಹೊರಗಡೆ ಓಡಾಡಿರಲಿಲ್ಲ. ಯಾಕೆಂದರೆ ಯೂಶ್ವಲಾಗಿ ಹೋಗ್ತೀವಿ, ದರ್ಶನ ಮಾಡ್ಕೊತೀವಿ, ಬಂದ್ಬಿಡಿವು. ಬಟ್ ಇವತ್ತು ಫ್ಯಾಮಿಲಿ ಹೋಗೋದ್ರಿಂದ ಓಡಾಡೋಣ ಅಂತ ಹೋದ್ವಿ. ಈ ಪುಷ್ಕರಣಿನೇ ನೋಡಿರಲ್ಲ ಸ್ವಾಮಿ ನಾನು, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಈ ರಾಯರ ಸನ್ನಿಧಾನದಲ್ಲಿ ಮಂತ್ರಾಲಯ ನೋಡೋಕ್ಕೆ 2 ಕಣ್ಣು ಸಾಲದು. ಆ ಮಂತ್ರ ಹೇಳ್ತಾರಲ್ಲ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೋಡಿ ಎಷ್ಟು ಚೆನ್ನಾಗಿದೆ ಮಂತ್ರಾಲಯ. ಅಂದರೆ ಒಂದು ಅರಮನೆಗೆ ಹೋದಷ್ಟು ಫೀಲ್ ಆಗುತ್ತೆ ಅಲ್ಲಿನ. ಮತ್ತು ಆಚೆ ಬಂದರೆ ತಂಗಾಳಿ, ತಣ್ಣ ಗಾಳಿ, ಮತ್ತು ದೊಡ್ಡ ದೊಡ್ಡ ಗೋಡೆಗಳು ಸುತ್ತ, ಅಲ್ಲಿನ ವರ್ಣರಂಜಿತವಾದ ಚಿತ್ರಕಲೆ. ನನ್ನ ಮಕ್ಕಳು ತುಂಬ ಖುಷಿಪಟ್ಟರು. ಯಾಕೆ ನನ್ನ ಮಗಳನ್ನ 2ನೇ ಸಲ ಕರ್ಕೊಂಡೋಗಿದ್ದು. ಮತ್ತು ನಮ್ಮ ಮನೆಯವರು ಇದೇ ಫಸ್ಟ್ ಟೈಮ್ ನೋಡೋದ್ರಿಂದ ಇಷ್ಟು ಚೆನ್ನಾಗಿದೆ ಅಂತೇಳಿ ಅವರು ಖುಷಿಪಟ್ಟರು ಭಾಳ. ನೋಡಿ ಇದು ಹೊರಗಡೆಯಿಂದ ರಾಯರು ಮತ್ತು ಹಿಂದೆ ರಾಮ ಇದ್ದಾರೆ. ಇಂತೂ ನಾವು ಮಂತ್ರಾಲಯಕ್ಕೆ ಬಂದು ತಲುಪ್ತು. ತುಂಬ ಚೆನ್ನಾಗಿದೆ. ಕರೆಂಟ್ ಅವಾಗ ಹೋಗ್ತಾ ಇದೆ. ಒಂದು ಕಡೆ ಊಟ ತಂದು ಹೋಟ್ಲಲ್ಲಿ ಊಟ ಮಾಡಿದ್ವಿ. ಸೊ ಈಗ ಮಲ್ಕೊತೀವಿ. ಬೆಳಗ್ಗೆ ಕಾರ್ಯಕ್ರಮ ಪಾಪದು. ಇದು ಭಾಳ ಸೆಕೆ ಇದೆ, ಅದಕ್ಕೆ ಫ್ಯಾನು, ಸಣ್ಣ ಪಾಪಗೆ ಇದೊಂದು ಫ್ಯಾನು, ಪಾಪದ ಡ್ರೆಸ್ಗಳು ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೀವಿ ರೂಮ್ ಕಡೆ. ಹೊರಗಡೆ ಊಟ ಮಾಡ್ಕೊಂಡು ಹೋಗಿದ್ವಿ. ಮಲ್ಕೊಳ್ಳೋಣ ಅಂದರೆ ಕರೆಂಟ್ ಹೊರಟೋಯ್ತು. ಸೊ ಸೆಕೆ ಅಂತೇಳಿ ಒಂದು ಚಾಪೆ ತೊಗೊಂಡೋಗಿದ್ವಿ. ಆಚೆ ಹಾಕೊಂಡು ಕೂತ್ಕೊಂಡ್ವಿ. ಯೂಶ್ವಲ್ ನಾನು ಹೊರಗಡೆ ಹೊರಟ್ರೆ ಚಾಪೆ ಕಾರಲ್ಲಿ ಇರುತ್ತೆ. ಈ ಸರಿ ಕಾರಲ್ಲಿ ಚಾಪೆ ಮರ್ತೋಗಿದ್ವಿ. ಬಟ್ ಅಲ್ಲಿ ಹೊಸದು ತೊಗೊಂಡ್ವಿ, ತೊಂದರೆ ಇಲ್ಲ. ನೋಡಿ ಬೆಳಿಗ್ಗೆ ಎದ್ದು ಕಂಡುಬಿಟ್ರೆ ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಸೆಕೆಗೂ ಅದಕ್ಕೂ ಅಪ್ಪ ಬೇಡಪ್ಪ ಹಿಂಸೆ. ಬೆಳಗ್ಗೆ ಅಷ್ಟೊತ್ತು ಕಾಲೇ ನಮ್ಮ ಮನೆಯವರು ರೆಡಿ ಮಾಡ್ತಿದ್ರು ನನ್ನ ಮಗಳನ್ನ. ಯಾಕೆಂದರೆ ಕಾರ್ಯಕ್ರಮ ಇದ್ದಿದ್ದು 9 ಗಂಟೆಗೆ ಅಂತ ಹೇಳಿದರು. ಲಿಪಿಕನೂ ರೆಡಿ ಆಗ್ತಾಯಿದ್ದಾಳೆ. ಸೊ ನಾನು ಮತ್ತೆ ಅವರೆಲ್ಲ ಫ್ರೆಶ್ ಅಪ್ ಆದರು. ನಾನು ಫ್ರೆಶ್ ಅಪ್ ಆಗಿ ಆಚೆ ಬಂದೆ. ತುಂಬ ಪರಿಸರ ಸಖತ್ತಾಗಿತ್ತು. ಬೆಳಗ್ಗೆ ಸ್ವಲ್ಪ ಮಳೆ ಬಿದ್ದಿದ್ದರಿಂದ ಚೆನ್ನಾಗಿತ್ತು. ಇಲ್ಲಿ ಓನ್ ಆಂಟಿ ಬಂದರು, ಅವ್ರು ಮಾತಾಡ್ಸೋಣ ಬನ್ನಿ ಒಂದು ಸಲ. ಓ ಕನ್ನಡ ಮಾತಾಡ್ತೀರಾ? ಮತ್ತೆ ಕನ್ನಡ ಮನೆಗೆ ಕನ್ನಡ ಮಾತಾಡೋದು. ಹಾಂ 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 ಹಾಂ. ಅದು ತೆಲುಗು ಹಿಂಗೆ ಮಾತಾಡ್ತೀರಾ? ತೆಲುಗು ಮಾತಾಡ್ತೀನಿ, ಕನ್ನಡ ಮಾತಾಡ್ತೀನಿ. ತೆಲುಗು ಕನ್ನಡ ಎರಡು ಎರಡು ಮಾತಾಡ್ತೀರಾ? ಭಾಷೆ. ಹಾಂ ಹಾಂ. ನಮ್ಮ ಯಜಮಾನ್ರು, ನಮ್ಮ ಊರೆಲ್ಲ ಸಾಹೇಬ್ರು ಕುರುಬರು, ಹಾಂ ಹಾಂ ಹಾಂ. ತೆಲುಗು ಮಾತು, ಕನ್ನಡ ಮಾತು. ಹೌದಾ? ಬನ್ನಿ ನೋಡ್ರಿ ಲಿಪಿಕ ತಡ್ರಿ ಹೂವ. ನೋಡಿ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರು ಆಂಟಿ. 20 ರೂಪಾಯಿನ ತೊಗೊಂಡ್ರು ಮೊಳಕಷ್ಟೇ. ನಮ್ಮ ಭಾಗಕ್ಕೆ ಹೋಲ್ಸ್ಕೊಂಡ್ರೆ ಅಲ್ಲಿ ಹೂವು ಕಡಿಮೆ ಇದೆ. ಬಟ್ ಇದು ಅನ್ಸೀಸನ್ ಇರ್ಬೋದು, ಅದರಿಂದ ಕಡಿಮೆ ಇತ್ತು ಏನೋ, ನನಗೆ ಗೊತ್ತಿಲ್ಲ. ಬಟ್ ಕನಕಾಂಬರ, ಮಳ್ಳೆ ಮತ್ತು ಮಲ್ಲಿಗೆ ಇತ್ತು. ನನ್ನ ಮಗಳು ಮಲ್ಲಿಗೆ ಹೂ ತೊಗೊಂಡ್ಲು. ಖುಷಿ ಆಯಿತು ಆಂಟಿನ ಮಾತಾಡಿಸಿ. ಸೊ ಅಲ್ಲಿಂದ ಆಚೆ ಬಂದು ತಿಂಡಿ ತರೋಣ ಅಂತ ಹೋದೆ. ಇದೇನು ಮಂಡಕ್ಕಿ, ಬಜ್ಜಿ, ಬೋಂಡ ಎಲ್ಲ ಹಾಕ್ಕೊಂಡಿದ್ರು. ಮತ್ತು ಇದನ್ನು ಸ್ವಲ್ಪ ಪಾರ್ಸಲ್ ತಗೊಂಡು ಇಡ್ಲಿ ತೊಗೋಣ ಅಂಥೇಳಿ ಉಡುಪಿ ಶ್ರೀ ಕೃಷ್ಣ ಪ್ರಸಾದ್ ಹೋಟ್ಲು ಅಲ್ಲಿ ಹೋದೆ. ಸೊ ಪಾರ್ಸಲ್ ತೊಗೊಂಬಂದೆ. ತಿಂಡಿ ಎಲ್ಲ ತಿಂದ್ವಿ. ನನ್ನ ಮಗಳಿಗೆ ಮೇಕಪ್ ಆದಮೇಲೆ ತಿನ್ನೋಕ್ಕಾಗಲ್ಲ. ಸೊ ಹಂಗಾಗಿ ಅರ್ಧಬರ್ಧ ಮೇಕಪ್ ಆಗಿತ್ತು. ಸೊ ಖುಷಿಯಾಗಿ ಇಡ್ಲಿ ತಿಂದಳು. ಸೊ ನೋಡಿ ನನ್ನ ಮಗ ಬೇಡ ಅಂತ ನಾನು, ಅವನಿಗೆ ಸೆಕೆಗೆ ಇರಿಟೇಟ್ ಆಗಿಬಿಟ್ಟಿದೆ. ಸದ್ಯಕ್ಕೆ ನೀರು ಸಿಕ್ಕಿದ್ರೆ ಸಾಕು, ಚೆನ್ನಾಗಿ ನೀರು ಸೇದ್ಬಿಟ್ಟ. 1 ಲೀಟ್ರ್ಗಟ್ಟಲೆ ನೀರು ಕುಡಿದವನೆ. ಸೊ ನಾವು ಅಲ್ಲಿಂದ ಮತ್ತೆ ಒಳಗಡೆ ರಾಯರ ಸನ್ನಿಧಾನಕ್ಕೆ ಹೋಗೋಣ ಅಂತ ಹೋದರೆ, ಈ ಹುಡುಗಿ ತಿಲ್ಕೆ ಇಡೋಕ್ಕೆ ರೂಮ್ ಹತ್ರನೇ ಬಂದಿತ್ತು. ನಾವು ಸಿಗದೇ ಇರೋ ದೇಶ ಮತ್ತು ಆಚೆ ಬರ್ತೀವಿ ಅಂತ ಹೇಳಿದ್ವಿ. ಬಂದರೆ ಹುಡುಕೋ ಒಂದು ತಿಲ್ಕೆ ಇಡ್ತಾಯಿದೆ. ಬಟ್ ಅದು ಕಾರ್ಯಪ್ರವೃತ್ತಿ ಅವ್ರದ್ದು, ಕರ್ತವ್ಯ ನಿಷ್ಠೆ ಅಂತ ಇರುತ್ತಲ್ಲ, ಆ ಥರ ಕೆಲಸಕ್ಕೋಸ್ಕರ ಓಡಾಡ್ತಿರ್ತಾರೆ. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಮತ್ತು ನಾವು 1-2 ಫೋಟೋಗಳು ತಗೊಂಡು, ಅಲ್ಲಿ ವ್ಯೂ ಇದೆಯಲ್ಲ ಅದೇ ಸಖತ್ತು. ಸೊ ಕೆಳಗಡೆ ತಾಯಿ ದರ್ಶನ ಮಾಡಿಕೊಂಡು ನಾವು ಮತ್ತೆ ಮೇಲ್ಗಡೆಯಿಂದ ಎಂಟ್ರಿ ಬಿಟ್ಟಿದ್ದಾರೆ. ಇವಾಗ ನನಗೊಂದು ಕಡೆ ಆತಂಕ ಇತ್ತು. ಕೆಲವರು ಹೇಳಿದರು ಈಗೆಲ್ಲ ಕ್ಯೂ ಮಾಡಿಬಿಟ್ಟಿದ್ದಾರೆ, ಟಿಕೆಟ್ ತೊಗೊಬೇಕು, ಭಾಳ ರಶ್ ಇರುತ್ತೆ, ಮಕ್ಕಳನ್ನ ಕರ್ಕೊಂಡು ಹಿಂಗೆ ಹೋಗ್ತೀರಾ ಅಂತೇಳಿ. ಸೊ ಅಲ್ಲಿ ಒಬ್ಬರು ಸೆಕ್ಯೂರಿಟಿ ನಿಂತಿದ್ರು. ಅವ್ರು ಕರೆದ್ಬಿಟ್ಟು ಒಂದು ಚೀಟಿ ಕೊಟ್ಟರು. ಚಿಕ್ಕ ಮಕ್ಕಳಿರೋರಿಗೆ ಒಳಗಡೆಗೆ 7ನೇ ಗೇಟಲ್ಲಿ ಬಿಡ್ತಾರೆ ಅಂತೇಳಿ. ಸೊ 7ನೇ ಗೇಟ್ ಹೋದರೆ ಅವರೇ ಕರೆದ್ರು, 7ನೇ ಗೇಟ್ ಒಳಗಡೆ ಬನ್ನಿ ಅಂತೇಳಿ. ಸೊ ಭಾಳ ಖುಷಿ ಆಯಿತು. ಯಾಕೆಂದರೆ ಮಕ್ಕಳಿರೋ ದೇಶದಿಂದ ದರ್ಶನ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಟ್ಟೆ ಎಲ್ಲ ತೆಗಿಯೋಕೆ ಹೇಳಿದ್ರು. ಯೂಶ್ವಲಾಗಿ ಎಲ್ಲ ದೇವಸ್ಥಾನದಲ್ಲೂ ಗಂಡಸರುಗಳು ಶರ್ಟು ಮತ್ತು ಬನೀನ್ ತೆಗಿಬೇಕಾಗತ್ತೆ. ಇಲ್ಲೂ ಅದೇ ಥರ ಕಾನೂನಿದೆ. ಸೊ ಅದನ್ನು ಪಾಲಿಸಲೇಬೇಕು ನಾವು ಎಲ್ಲ ತೆಗೆದು.
ಮತ್ತು ಹೊರಗಡೆ ದರ್ಶನಕ್ಕೆ ಹೋದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಇಲ್ಲಿ ನನಗೆ ಗೊತ್ತೇ ಇರಲಿಲ್ಲ, ರಾಯರ ಸನ್ನಿಧಾನದಲ್ಲಿ ಸ್ವಯಂ ಸೇವೆ ಅಂತ ಮಾಡ್ಬೋದಂತೆ. ನೋಡಿ ಇಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು, ಇಲ್ಲಿ ರಾಯರದು ಉಯ್ಯಾಲೆ ಇದೆ. ಇಲ್ಲಿ ವಿಶೇಷ ಆಹ್ವಾನಿತರಿಗೆ ಮಾತ್ರ ಅವಕಾಶ ಇರುತ್ತೆ. ನನ್ನ ಮಗಳು ಕಾಸ್ಟ್ಯೂಮ್ಸಲ್ಲಿದ್ದಿಂದ ಇಲ್ಲಿಂದ ಒಂದು ಏನು ನೃತ್ಯ ಸೇವೆ ಕೊಡ್ತಾಳೆ ಅಂತೇಳಿ ಎಲ್ಲ ಕರೆದುಬಿಟ್ಟು ನಮಗೆ ಅದು ಕೂರಿಸಿ ಒಂದು ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದ ಮಾಡಿದ್ರು. ಅದು ಭಾಳ ಖುಷಿ ಆಯಿತು. ಇಲ್ಲಿ ಅದೇ ಹೇಳಿದ್ನಲ್ಲ, ಸ್ವಯಂ ಸೇವೆ ಅಂತೇಳಿ ಮಾಡ್ಬೋದು. ಫಸ್ಟು ಅದು ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಕೆಲವರು ಕಸ ಗುಡಿಸೋರು, ಕೆಲವರು ದಾಸೋಹದಲ್ಲಿ ಕೆಲಸ ಮಾಡೋರು, ಆ ಥರ ಏನು ಕೆಲಸ ಬೇಕಾದ್ರೂ ಮಾಡ್ಬೋದಂತೆ. ನನಗೆ ಈ ಸಲ ಹೋದ್ಮೇಲೆ ಗೊತ್ತಾಗಿದ್ದು ಇಷ್ಟೆಲ್ಲ ವ್ಯವಸ್ಥೆ ಇದೆ. ಯಾಕೆಂದರೆ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡಬೇಕು ಅಂದರೆ ಒಂದು ಪುಣ್ಯ ಬೇಕು. ಆ ಪುಣ್ಯ ಈ ಮಂತ್ರಾಲಯದಲ್ಲಿ ಆಧಾರ್ ಕಾರ್ಡೆಲ್ಲ ತೋರಿಸಿ ನಾವೆಲ್ಲ ಸಭ್ಯರಾಗಿದ್ದರೆ ಒಳಗಡೆ ಬಿಡ್ತಾರೆ, ಕೆಲಸ ಮಾಡ್ಬೋದು ಸ್ವಯಂ ಪ್ರೇರಿತವಾಗಿ. ಸೊ ದರ್ಶನ ಮಾಡ್ಕೊಂಡು ಆಚೆ ಬಂದು ದರ್ಶನ ಚೆನ್ನಾಗಾಯಿತು. ಈ ಥರ ಚಾಪೆ ಎಲ್ಲ ಹಾಕಿದ್ದಾರೆ ಮಂತ್ರಾಲಯದಲ್ಲಿ. ಯಾಕೆಂದರೆ ಬಿಸಿಲು ಎಲ್ರಿಗೂ ಕಷ್ಟ, ಮಕ್ಕಳು ಮರಿ ಇರ್ತವೆ ಅಂಥೇಳಿ ತುಂಬ ಯೂಸ್ಫುಲ್ಲು ಹೋಗೋದವ್ರ ಜನಗೆ. ಬಟ್ ಎಲ್ಲ ಬಂದಿದ್ದರು ನಮ್ಮ ದೋಹನಿಯವರ ಕಡೆಯವರು ಎಲ್ಲ ಒಂದು ಫೋಟೋ, ಗ್ರೂಪ್ ಫೋಟೋ ಮತ್ತು ಇವ್ರ ಕ್ಲಾಸ್ ಏನಿದೆಯೋ ಅವ್ರದ್ದು ಒಂದು ಫೋಟೋಗಳು ತೆಗೆಸ್ಕೊಂಡ್ವಿ. ಎಲ್ಲ ಮಕ್ಕಳು ಸುಮಾರು ಗಂಟೆ ಲೆಕ್ಕದಲ್ಲಿ ಕಾರ್ಯಕ್ರಮ ಕೊಟ್ಟರು. ತುಂಬ ಚೆನ್ನಾಗಿ ಮೂಡುವಂಥ ರಾಯರ ಸನ್ನಿಧಾನದಲ್ಲಿ. ಸೊ ಅಲ್ಲಿ ಅಭಿನಂದನೆ ಎಲ್ಲ ಮಾಡ್ತಾರಲ್ಲ, ಆ ಥರ ಎಲ್ಲ ಮಾಡಿದ್ರು. ಅಲ್ಲಿ ಹೋಗೋಕ್ಕೆ ತುಂಬ ತಡ ಆಗಿತ್ತು. ಪಾಪ ಇದನ್ನೆಲ್ಲ ಹೊಟ್ಟೆ ಇಸ್ಕೊಂಡಿರ್ತಾನೆ ಅಂತೇಳಿ ಹೋಟ್ಲಿಗೆ ಬಂದು ಊಟ ಮಾಡಿದ್ವಿ. ನೋಡಿ, ನಮ್ಮನ್ನು ಬೆಳಿಗ್ಗೆ ತಿಂದಿಲ್ಲ, ಸ್ವಲ್ಪ ಊಟ ಮಾಡಿದೆ, ಸ್ವಲ್ಪ ಸಮಾಧಾನ ಆಯಿತು. ಅಲ್ಲಿಂದ ನದಿ ಕಡೆಗೆ ಹೋದ್ವಿ ನಾವು. 2 ಸಲ ನಾಮ ಇಸ್ಕೊಂಡಿದ್ದೀವಿ, 4 ಸಲ ದರ್ಶನ ಮಾಡಿದ್ವಿ, 3 ಸಲ ಸ್ನಾನ ಮಾಡಿದ್ದೀವಿ. ಏನಿಲ್ಲ ಶಿವ, ಸುಮ್ಮನೆ ಇದ್ದರೂ ನೀರು ಬರ್ತಿರ್ತವೆ, ಏನು ಸೆಕೆ ನೀರು. ಅಯ್ಯಯ್ಯಪ್ಪ, ಏನು ಮಾಡ್ಬೇಕು. ಇಲ್ಲಿನ ಜನ ಭಾಳ ಪುಣ್ಯವಂತರು. ಯಾಕೆಂದರೆ ಕೆಲಸ ಮಾಡ್ದೇ ಬೆವರು ಸುರಿಸ್ತಾರೆ. ಸಿಕ್ಕಾಪಡೆ ನಮಗಂತೂ ಸಾಕಾಗೋಯ್ತು. ನಿಮಗೆ ಮಕ್ಕಳ ಸುಸ್ತಾಲಿವಾ? ಅಯ್ಯೋ ಶಿವ, ನನ್ನ ಮಗನ ನೋಡಿ ಮುಂದೆ ಬಿಟ್ಟವನಿ. ನಮ್ಮ ಮನೆಯವರಂತೂ ಅವರು ನೆಂದು ಮಳೆಗಾಲದಲ್ಲಿ ನೆಂದು ಇಪ್ಪೆ ಕಾಯ್ತೀವಲ್ಲ, ಹಂಗೆ ಇಪ್ಪೆ ಕಾಯಿ ಆಗ್ಬಿಡ್ತೀವಿ. ತುಂಗಾ ನದಿ ತೀರ ನೋಡಿದ್ವಿ ಅಷ್ಟೇ. ಯಾಕೆಂದರೆ ನೀರು ಕಡಿಮೆ ಆಗಿಬಿಟ್ಟಿದೆ. ಅಲ್ಲಿ ಮೇಂಟೆನೆನ್ಸ್ ಮಾಡಲ್ಲ, ತುಂಬ ಕಷ್ಟ ಇದೆ, ತುಂಬ ಹೊಲಸು. ಇಲ್ಲಿ ಬಂದ್ವಿ. ಹೋದ ಸಲ ನನ್ನ ಮಗಳನ್ನ ಕರ್ಕೊಂಡೋದಾಗ ಒಂಟೆ ಸವಾರಿ ಮಾಡಿಸಿದ್ದೆ. ಈ ಸರಿ ಒಂಟೆ ಸವಾರಿ ಮಾಡ್ರಿ ಅಂದರೆ ಇಬ್ಬರೂ ಒಪ್ಪಲಿಲ್ಲ. ಯಾಕೆಂದರೆ ಶೆಕೆಯಲ್ಲಿ ಯಾವಾಗ ಆಚೆ ಬರ್ತೀವಿ ಅನ್ನಂಗೆ ಆಗ್ಬಿಟ್ಟಿತ್ತು. ಮತ್ತು ಇನ್ನೊಂದು, ಈ ಸಲ ನಾನು ಬಿಚಾಲೆಗೆ ಹೋಗಲಿಲ್ಲ, ಪಂಚಮುಖಿ ಆಂಜನೇಯಂಗೆ ಹೋಗಲಿಲ್ಲ. ಯಾಕೆಂದರೆ ತುಂಬ ಶೆಕೆ, ನಿಂತ್ಕೊಳ್ಳೋಕ್ಕೂ ಆಗೋಲ್ಲ, ಕೂತ್ಕೊಳ್ಳೋಕ್ಕೂ ಆಗೋಲ್ಲ. ಅದು ಹೆಂಗೆ ತಡ್ಕೊಂಡಿರ್ತಾರೋ ಮಾರಾಯ. ಈ ಒಂಟೆ ಪಾಪ ನೋಡಿ ಬೇವಿನ ಸೊಪ್ಪು ತಿಂತಾಯಿದೆ. ಅದಕ್ಕೆ ಅದೇ ಪಂಚಾಮೃತ ಪಂಚಾನ್ನ ಆಗಿಬಿಟ್ಟಿದೆ ಈಗ. ಸೊ ಅಲ್ಲಿಂದ ಮತ್ತೆ ನಾನು ಬಂದು ನಮ್ಮ ಬ್ಲಾಕಿಗೆ ಮತ್ತು ರೂಮ್ ಖಾಲಿ ಮಾಡಬೇಕಿತ್ತು. ತೊಗೊಂಡೋಗಿ ಇಲ್ಲಿ ಚೀಟಿ ಕೊಟ್ಟೆ, ಮತ್ತು 500 ರೂಪಾಯಿ ವಾಪಸ್ ಕೊಟ್ಟರು, ನಮಗೆ ರೀಫಂಡ್ ಮಾಡಿದ್ರು. ಭಾಳ ಖುಷಿಯಾಗಿ ತೊಗೊಂಡು ನಾವು ಮತ್ತು ಕಾರ್ ಹತ್ತಿದ್ವಿ. ನೋಡಿ ಎಲ್ಲರೂ ಬಾಯ್ ಮಾಡ್ತಾಯಿದ್ದಾರೆ. ಸೊ ಇದು ಪಾರ್ಕಿಂಗು ತುಂಬ ವ್ಯವಸ್ಥಿತವಾಗಿದೆ. ಪಾರ್ಕಿಂಗು ಏನು ಸಮಸ್ಯೆ ಇಲ್ಲ ಮಂತ್ರಾಲಯದಲ್ಲಿ. ಒಳಗಡೆ ಹೋಗೋಕ್ಕೆ ಸ್ವಲ್ಪ ಸಮಸ್ಯೆ. ಸೊ ಅಲ್ಲಿಂದ ಒಳಗಡೆ ಹೋದ್ಮೇಲೆ ಪಾರ್ಕಿಂಗು ತುಂಬ ನೀಟಾಗಿದೆ. ಸೊ ನಮಗೆ ರಾಯರು ಹೋಗಿ ಬನ್ನಿ ಕಂದಮ್ಮಗಳ ಅಂಥೇಳಿ ಒಂದು ವಿದಾಯ ಹೇಳಿದಾಗಿತ್ತು. ಭಾಳ ಖುಷಿಯಾಯಿತು. ಮಂತ್ರಾಲಯದ ಈ ಸಲ ಟ್ರಿಪ್ಪು ಮಕ್ಕಳು ಫ್ಯಾಮಿಲಿ ಜೊತೆ ಹೋಗಿದ್ದು. ಸೊ ನಾನು ಬರ್ಬೇಕಾದ್ರೆ ಬಳ್ಳಾರಿ ರಸ್ತೆ ಆರಿಸ್ಕೊಂಡೆ. ಯಾಕೆ ಅಂದರೆ ಎಲ್ಲ ಮಲಗಿರ್ತಾರೆ, ಈಸಿಯಾಗಿ ಜರ್ನಿ ಮಾಡ್ಬೋದು ಅಂತೇಳಿ. 2 ಕಡೆ ಇದೊಂದು ಅನುಭವ ಆಯಿತು. ಈ ಕಡೆ ಕಲ್ಯಾಣದುರ್ಗ ಪಾವಗಡ ರಸ್ತೆ, ಇದು ಯೂಶ್ವಲಾಗಿ ನಾವು ಬರೋ ರಸ್ತೆನೇ. ತುಂಬ ಚೆನ್ನಾಗಿರೋದ್ರಿಂದ ಏನು ಮೈಕೈ ನೋವು ಅನಿಸ್ಲಿಲ್ಲ. ಹಾಗಾಗಿ ಮಕ್ಕಳು ನಿದ್ದೆ ಮಾಡ್ತಾವಲ್ಲ ಅಂಥೇಳಿ ಬತ್ತಾ ಒಂದು ಒಳ್ಳೆ ಡಾಬಾದಲ್ಲಿ ಒಳ್ಳೆ ರೊಟ್ಟಿ ದಾಲು ತಿಂದ್ಕೊಂಡು ತುಂಬ ಖುಷಿಪಟ್ಟರು ಮಕ್ಕಳು. ಅಷ್ಟೊತ್ತು ನಿದ್ದೆ ಬರೋ ಹೊತ್ತು. ಸೊ ಅವರು ನಿದ್ದೆಗೆ ಜಾರಿದ್ರು. ನಾವು ಮತ್ತು ಹಳೆ ಕಾಲದ ಹಾಡುಗಳು ಹಾಕ್ಕೊಂಡು ಮತ್ತೆ ಜರ್ನಿ ಶುರು ಮಾಡಿ, ಮತ್ತು ನಾವು ಊರ ಕಡೆ ಬಂದಾಗ ಆಲ್ರೆಡಿ ಲೇಟಾಗಿಬಿಟ್ಟಿತ್ತು. ಸೊ ಇವತ್ತಿನ ರಾಯರ ಸನ್ನಿಧಾನದ ವಿಡಿಯೋ ಇದಾಗಿತ್ತು.
ಅದೇ ಥರ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾವು ಬಂದು ಕ್ಷೇಮವಾಗಿ ಮನೆ ತಲುಪಿದ್ವಿ. ರಾಯರಿಗೊಂದು ಧನ್ಯವಾದ. ಶರಣಾರ್ಥಿ.